ನಮಸ್ಕಾರ ಸ್ನೇಹಿತರೆ. ಅಮೆರಿಕದ ಗೂಢಚಾರ ಸಂಸ್ಥೆ CIA ತನ್ನ ನೆಟ್ವರ್ಕ್ ಅನ್ನ ಎಲ್ಲೆಲ್ಲಿ ಬೆಳೆಸುತ್ತೆ ಅನ್ನೋದು ಗೊತ್ತಾಗೋದೇ ಇಲ್ಲ. ಅಷ್ಟು ರಹಸ್ಯವಾಗಿರುತ್ತೆ ಅವರ ಆಪರೇಷನ್. ಅಂಥ ಆಪರೇಷನ್ಗೆ ಭಾರತದ ಪುಟ್ಟ ರಾಜ್ಯದ ರಾಣಿಯೊಬ್ಬಳು ಒಳಗಾಗಿದ್ಲು ಅನ್ನೋ ವಿಚಾರ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆ ರಹಸ್ಯವನ್ನ ನಿಮ್ಮ ಮುಂದಿಡೋ ಪ್ರಯತ್ನವನ್ನ ನಾನಿವತ್ತು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಇದು ಕೇವಲ 50 ವರ್ಷಗಳ ಹಿಂದಿನ ಕಥೆ. ನಮ್ಮ ಹಿಮಾಲಯದ ಮಡಿಲಲ್ಲಿ ಅಡಗಿದ್ದ ಒಂದು ಪುಟ್ಟ ರಾಜ್ಯದ ರಾಣಿ ಅಮೆರಿಕದ ಗೂಢಚಾರ ಸಂಸ್ಥೆ CIA ಏಜೆಂಟ್ ಆಗಿದ್ಲಾ? ಭಾರತದ ವಿರುದ್ಧ ಸಂಚು ರೂಪಿಸಿದ್ಲಾ? ಈ ದೊಡ್ಡ ಜಾಲವನ್ನ ಭೇದಿಸಿದ್ದು ಯಾರು? ಈ ಕಾರ್ಯಾಚರಣೆಯಲ್ಲಿ ಈಗಿನ ಭದ್ರತಾ ಸಲಹೆಗಾರ ಅಜಿತ್ ಡೋವಲ್ ವಹಿಸಿದ್ದ ಪಾತ್ರ ಏನು? ಈ ಎಲ್ಲ ವಿಷಯಗಳನ್ನ ನಾನು ಇವತ್ತು ನಿಮ್ಮ ಮುಂದಿಡಲಿದ್ದೇನೆ. ಮೊದಲಿಗೆ ಸಿಕ್ಕಿಂನ ಹಿನ್ನೆಲೆ ನೋಡೋಣ. 1950ರ ಹೊತ್ತಿಗೆ ಸಿಕ್ಕಿಂ ಭಾರತದ ಪ್ರೊಟೆಕ್ಟೋರೇಟ್ ರಾಜ್ಯವಾಗಿತ್ತು. ಅಂದ್ರೆ ರಕ್ಷಣೆ, ವಿದೇಶಾಂಗ ವ್ಯವಹಾರಗಳು ಮತ್ತು ಸಂವಹನದ ಜವಾಬ್ದಾರಿಯನ್ನ ಭಾರತ ವಹಿಸಿತ್ತು. ಆದ್ರೆ ಆಂತರಿಕ ಆಡಳಿತ ರಾಜಮನೆತನದ ಕೈಯಲ್ಲಿತ್ತು. ಈ ಪ್ರದೇಶ ಚೀನಾಕ್ಕೆ ಹತ್ರವಾಗಿರೋದ್ರಿಂದ ಭಾರತಕ್ಕೆ ತೀರಾ ಆಯಕಟ್ಟಿನ ಸ್ಟ್ರಾಟಜಿಕ್ ಪಾಯಿಂಟ್ ಕೂಡ ಹೌದು. 17ನೇ ಶತಮಾನದಿಂದ ನ್ಯಾಮ್ಗಲ್ ರಾಜವಂಶ ಸಿಕ್ಕಿಂ ಅನ್ನ ಆಳ್ತಾ ಇತ್ತು. ಆದ್ರೆ 1960ರ ದಶಕದಲ್ಲಿ ಅಮೆರಿಕಾದಂತಹ ವಿದೇಶಿ ಶಕ್ತಿಗಳು ಸಿಕ್ಕಿಂ ರಾಜ್ಯದಲ್ಲಿ ತನ್ನ ಪ್ರಭಾವವನ್ನ ಬೀರಲು ಪ್ರಯತ್ನಿಸುತ್ತಿದ್ವು. ಕಥೆಯ ಮುಖ್ಯ ಪಾತ್ರಗಳಂದ್ರೆ ಸಿಕ್ಕಿಂನ ರಾಜಕುಮಾರ ಪಾಲ್ಡೆನ್ ಥೋಂಡುಪ್ ನ್ಯಾಮ್ಗಲ್ ಮತ್ತು ಅಮೆರಿಕದ ವಿದ್ಯಾರ್ಥಿನಿ ಹೋಪ್ ಕುಕ್. 1959ರ ಸುಮಾರಿಗೆ ವಿಧುರರಾಗಿದ್ದ 38 ವರ್ಷದ ರಾಜಕುಮಾರ ಪಾಲ್ಡೆನ್ ಬೇಸರ ಮತ್ತು ಏಕಾಂತದಲ್ಲಿದ್ರು. ಅದೇ ಸಮಯದಲ್ಲಿ ಏಷ್ಯಾದ ಮೇಲೆ ಅಪಾರ ಪ್ರೀತಿ ಹೊಂದಿದ್ದ 19 ವರ್ಷದ ಅಮೆರಿಕನ್ ವಿದ್ಯಾರ್ಥಿನಿ ಹೋಪ್ ಕುಕ್ ಬೇಸಿಗೆ ರಜೆಯಲ್ಲಿ ಭಾರತದ ಡಾರ್ಜಿಲಿಂಗ್ಗೆ ಭೇಟಿ ನೀಡಿದ್ಲು. ವಿಂಡ್ ಮಿಯರ್ ಹೋಟೆಲ್ನ ಲಾಂಜ್ನಲ್ಲಿ ಅವರಿಬ್ರು ಭೇಟಿಯಾದ್ರು. 2 ವರ್ಷಗಳ ಪತ್ರ ವ್ಯವಹಾರದ ನಂತರ ರಾಜಕುಮಾರ ಪ್ರಪೋಸ್ ಮಾಡಿದ್ರು. 1963ರ ಮಾರ್ಚ್ 20ರಂದು ಅಮೆರಿಕದ ಯುವತಿ ಹೋಪ್ ಕುಕ್ ಮತ್ತು ರಾಜಕುಮಾರ ಪಾಲ್ಡೆನ್ ಅವರ ವಿವಾಹ ಆಯಿತು. ಕೆಲವೇ ತಿಂಗಳುಗಳಲ್ಲಿ ರಾಜಕುಮಾರ ಚೋಗಲ್ ಅಂದ್ರೆ ಸಿಕ್ಕಿಂನ ರಾಜರಾದ್ರು ಮತ್ತು ಕೇವಲ 23 ವರ್ಷ ವಯಸ್ಸಿನ ಹೋಪ್ ಸಿಕ್ಕಿಂನ ಗ್ಯಾಲ್ಮೋ ಅಂದ್ರೆ ರಾಣಿ ಆದ್ಲು. ಅಮೆರಿಕನ್ ರಾಣಿಯ ಆಗಮನ ಅಂತಾರಾಷ್ಟ್ರೀಯ ಮಾಧ್ಯಮದ ಗಮನ ಸೆಳೆಯಿತು. ಆದ್ರೆ ಗ್ಯಾಂಗ್ಟಾಕ್ ಅರಮನೆಯ ಒಳಗೆ ವಾಸ್ತವ ಬೇರೆನೇ ಇತ್ತು. ಭಾರತೀಯ ಅಧಿಕಾರಿಗಳು ಮತ್ತು ಸಿಕ್ಕಿಂನ ಹಿರಿಯ ರಾಜಕಾರಣಿಗಳಿಗೆ ರಾಣಿಯ ಮೇಲೆ ಎಂದಿಗೂ ವಿಶ್ವಾಸ ಇರಲಿಲ್ಲ. ಹೋಪ್ ಕುಕ್ ಭಾರತ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿದ್ದಾಳೆ ಅನ್ನೋ ಸಂಶಯಗಳು ದಟ್ಟವಾದವು. 1966ರಲ್ಲಿ ಅವರು ಬರೆದ ಒಂದು ಲೇಖನದಲ್ಲಿ 1835ರಲ್ಲಿ ಡಾರ್ಜಿಲಿಂಗ್ ಅನ್ನು ಬ್ರಿಟಿಷರಿಗೆ ಗುತ್ತಿಗೆ ನೀಡಲಾಗಿತ್ತು. ಆದ್ರಿಂದ ಅದನ್ನ ಸಿಕ್ಕಿಂಗೆ ಹಿಂದಿರುಗಿಸಬೇಕು ಅಂತ ಬರೆದ್ರು. ಅಮೆರಿಕಾದವಳಾದ ರಾಣಿಯಿಂದ ಇಂತಹ ಹೇಳಿಕೆ ಬಂದಾಗ ಇದರ ಹಿಂದೆ ದೊಡ್ಡ ಸಂಚು ಇರಬಹುದು ಅಂತ ಭಾರತದ ಗುಪ್ತಚರ ಸಂಸ್ಥೆಗಳು ಶಂಕಿಸಿದ್ವು. ದೆಹಲಿಯಲ್ಲಿ ಹೋಪ್ ಕುಕ್ ಅವರನ್ನ ಗೂಢಚಾರ ರಾಣಿ ಅಂತ ಕರೆಯಲು ಪ್ರಾರಂಭಿಸಲಾಯಿತು. ಈ ಎಲ್ಲಾ ಬೆಳವಣಿಗೆಗಳು ಪಶ್ಚಿಮ ದೇಶಗಳು ಭಾರತದ ವಿರುದ್ಧ ಪ್ರಚಾರ ನಡೆಸಲು ಹೋಪ್ ಕುಕ್ ಅವರನ್ನ ಒಂದು ಮೊಹರಾ ಆಗಿ ಬಳಸ್ತಾ ಇದೆ ಅಂತ ರಾ ಮತ್ತು IB ಸಂಸ್ಥೆಗಳಿಗೆ ಮನವರಿಕೆ ಮಾಡಿಕೊಟ್ಟವು. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಯುವ ಗುಪ್ತಚರ ಅಧಿಕಾರಿಯೊಬ್ಬರಿಗೆ ಸಿಕ್ಕಿಂನ ಸೂಕ್ಷ್ಮ ಜವಾಬ್ದಾರಿಯನ್ನ ವಹಿಸಲಾಯಿತು. ಅವರು ಬೇರ್ಯಾರೂ ಅಲ್ಲ, ಇವತ್ತಿನ ಭದ್ರತಾ ಸಲಹೆಗಾರ ಅಜಿತ್ ಡೋವಲ್. ಭಾರತ ವಿರುದ್ಧದ ಈ ರಾಜತಾಂತ್ರಿಕ ಸಂಚನ್ನ ನಿಭಾಯಿಸಲು ಅಂಡರ್ ಕವರ್ ಏಜೆಂಟ್ ಆಗಿ ಆಗ ಸಿಕ್ಕಿಂನಲ್ಲಿ ಕಾರ್ಯನಿರ್ವಹಿಸಿದ್ರು. ಅವರು ಅಲ್ಲಿನ ಪ್ರಜಾಪ್ರಭುತ್ವದ ಪರ ನಾಯಕರೊಂದಿಗೆ ರಹಸ್ಯವಾಗಿ ಸಂಪರ್ಕ ಸಾಧಿಸಿದ್ರು. ರಾಜಮನೆತನವನ್ನ ಬೈಪಾಸ್ ಮಾಡಿ ಸಿಕ್ಕಿಂ ಮತ್ತು ದೆಹಲಿಯ ನಡುವೆ ನೇರ ಸಂಪರ್ಕ ಜಾಲವನ್ನ ಸ್ಥಾಪಿಸಿದ್ರು. ಅವರ ಉದ್ದೇಶ ಸ್ಪಷ್ಟವಾಗಿತ್ತು: ಸಿಕ್ಕಿಂ ಅನ್ನ ಭಾರತಕ್ಕೆ ವಿಲೀನಗೊಳಿಸೋದು ಮತ್ತು ವಿದೇಶಿ ಹಸ್ತಕ್ಷೇಪವನ್ನ ಅಂತ್ಯಗೊಳಿಸೋದು. ಅಜಿತ್ ಡೋವಲ್ ಅವರ ಕಾರ್ಯತಂತ್ರ ಮತ್ತು ಸ್ಥಳೀಯ ಮಟ್ಟದಲ್ಲಿ ಹೆಚ್ಚಿದ ಪ್ರಜಾಪ್ರಭುತ್ವ ಪರ ಚಳುವಳಿಗಳ ಪರಿಣಾಮವಾಗಿ ರಾಣಿ ಹೋಪ್ ಕುಕ್ 1973ರಲ್ಲಿ ಸಿಕ್ಕಿಂ ಅನ್ನ ಶಾಶ್ವತವಾಗಿ ತೊರೆದ್ರು. ಅವರು ನಿರ್ಗಮಿಸುವಾಗ ನನ್ನ ಪಾತ್ರ ಮುಗಿದಿದೆ ಅಂತ ಹೇಳಿ ಹೋಗಿದ್ರು.
ಮುಂದಿನ ಬೆಳವಣಿಗೆಗಳು ಅತ್ಯಂತ ವೇಗವಾಗಿದ್ವು. 1974ರಲ್ಲಿ ಪ್ರಜಾಪ್ರಭುತ್ವ ಪರ ಶಕ್ತಿಗಳು ಬಹುಮತ ಗಳಿಸಿದ್ವು. 1975ರ ಏಪ್ರಿಲ್ನಲ್ಲಿ ಪ್ರತಿಭಟನೆ ತಾರಕಕ್ಕೇರಿ ಸಿಎಂ ಕಾಜಿ ದೋರ್ಜಿ ಭಾರತದ ಮಧ್ಯಸ್ಥಿಕೆಗೆ ವಿನಂತಿಸಿದ್ರು. ಏಪ್ರಿಲ್ 9ರಂದು ಭಾರತೀಯ ಸೇನೆ ಅರಮನೆಯನ್ನ ಸುತ್ತುವರಿತು. ಕೆಲವೇ ನಿಮಿಷಗಳಲ್ಲಿ ರಾಜ ಮನೆತನದ ಗಾರ್ಡ್ಗಳು ಶರಣಾದ್ರು. ಏಪ್ರಿಲ್ 10ರಂದು ಅಸೆಂಬ್ಲಿ ರಾಜಪ್ರಭುತ್ವವನ್ನ ಸಂಪೂರ್ಣವಾಗಿ ರದ್ದುಗೊಳಿಸಿತು. ಏಪ್ರಿಲ್ 14ರಂದು ನಡೆದ ಜನಾಭಿಪ್ರಾಯ ಸಂಗ್ರಹದಲ್ಲಿ 97.55% ಜನರು ಭಾರತದೊಂದಿಗೆ ವಿಲೀನವಾಗುವುದಕ್ಕೆ ಮತ ನೀಡಿದ್ರು. ಅಂತಿಮವಾಗಿ ಮೇ 16, 1975ರಂದು ಸಿಕ್ಕಿಂ ಭಾರತ ಗಣರಾಜ್ಯದ 22ನೇ ರಾಜ್ಯವಾಗಿ ವಿಲೀನಗೊಂಡಿತು. ಈ ಮೂಲಕ ಭಾರತದ ನೆಲದಲ್ಲಿ ನಡೀತಾ ಇದ್ದಂತಹ ಸಿಐಎಯ ಮಹಾಸಂಚಿಗೆ ತೆರೆ ಬಿದ್ದಿತು. ನಂತರ ಹೋಪ್ ಕುಕ್ ಅಮೆರಿಕದ ಪೌರತ್ವವನ್ನ ಮರಳಿ ಪಡೆದು ನ್ಯೂಯಾರ್ಕ್ಗೆ ಪಲಾಯನ ಮಾಡಿಬಿಟ್ರು. ಇದೊಂದು ಕುತೂಹಲಕಾರಿ ಸಂಗತಿ. ಇದು ಅಮೆರಿಕದ ಬಹುದೊಡ್ಡ ಕುತಂತ್ರ. ಸಿಐಎ ಏಜೆಂಟ್ರಂತೆ ಒಬ್ಬರನ್ನ ಬೇರೆ ದೇಶಕ್ಕೆ ಕಳಿಸೋದು, ಕಾರ್ಯ ವಿಫಲವಾದಾಗ ಪೌರತ್ವ ಮರಳಿ ಕೊಟ್ಟು ವಾಪಸ್ ಕರೆಸಿಕೊಳ್ಳೋದು. ಈ ಇಡೀ ಕಥೆ ಭಾರತದ ಸೂಕ್ಷ್ಮ ಪ್ರದೇಶಗಳನ್ನ ವಿದೇಶಿ ಹಸ್ತಕ್ಷೇಪದಿಂದ ರಕ್ಷಿಸಲು ನಮ್ಮ ಗುಪ್ತಚರ ಇಲಾಖೆಗಳು ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಸಿಕ್ಕಿಂನ ರಾಣಿ ನಿಜವಾಗಿಯೂ ಸಿಐಎ ಏಜೆಂಟಾ? ಈ ಪ್ರಶ್ನೆ ಇಂದಿಗೂ ಪ್ರಶ್ನೆಯಾಗೇ ಉಳಿದಿದೆ.